ನಂಜನಗೂಡು ತಾಲೂಕಿನ ಹೆಡತಲೆ ಗ್ರಾಮದಲ್ಲಿ ಟಿಎಸ್ಪಿ ಅನುದಾನದ ಅಡಿಯಲ್ಲಿ ಸುಮಾರು 50 ಲಕ್ಷ ವೆಚ್ಚದಲ್ಲಿ ಪರಿಶಿಷ್ಟ ಪಂಗಡದ ಬೀದಿಯಲ್ಲಿ ನಿರ್ಮಿಸಲಾಗ್ತಾ ಇರುವ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಭೂಮಿ ಪೂಜೆ ನೆರವೇರಿಸಿದರು. ಇದೇ ವೇಳೆ ಗ್ರಾಮದಲ್ಲಿ 20 ಲಕ್ಷ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಅಂಗನವಾಡಿ ಕಟ್ಟಡವನ್ನ ಶಾಸಕರು ಉದ್ಘಾಟಿಸಿದರು. ನಂತರ ಕಾಮಗಾರಿ ನಡೆಯಲಿರುವ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹೆಡತಲೆ ಗ್ರಾಮದಲ್ಲಿ ಈಗಾಗಲೇ 1 ಕೋಟಿಗೂ ಹೆಚ್ಚು ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳನ್ನ ಕೈಗೊಳ್ಳಲಾಗಿದೆ. ಹಂತ ಹಂತವಾಗಿ ಗ್ರಾಮದ ಎಲ್ಲ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿಪಡಿಸಲಾಗುವುದು. ಗ್ರಾಮದ ಬೈಪಾಸ್ ರಸ್ತೆ ಅಭಿವೃದ್ಧಿಗೆ ಈಗಾಗಲೇ ಡಿಪಿಆರ್ ಸಿದ್ಧಪಡಿಸಲಾಗಿದ್ದು ಶೀಘ್ರದಲ್ಲೇ ಕೆಲಸ ಪ್ರಾರಂಭವಾಗಲಿದೆ. ಅಲ್ಲದೆ ಗ್ರಾಮಸ್ಥರು ಬೃಹತ್ ಸಮುದಾಯ ಭವನ ನಿರ್ಮಾಣಕ್ಕೆ ಜಾಗ ಒದಗಿಸಿದ್ರೆ ಅಗತ್ಯ ಅನುದಾನ ಬಿಡುಗಡೆ ಮಾಡಲು ಸಿದ್ಧವಿರುವುದಾಗಿ ಭರವಸೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕುರಹಟ್ಟಿ ಮಹೇಶ್, ಕೆಪಿಸಿಸಿ ಎಸ್ಟಿ ಘಟಕದ ಪ್ರಧಾನ ಕಾರ್ಯದರ್ಶಿ ದೊರೆಸ್ವಾಮಿ ನಾಯಕ್ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದರು. ಇವತ್ತು ಕೂಡ ನಮ್ಮ ಜನಮನದಲ್ಲಿ ಇವತ್ತು ಕೂಡ ಅವರ ಒಂದು ಸ್ಮರಣೆ ಮಾಡ್ತಾ ನಮ್ಗಳಿಗೆ ಕೂಡ ಇವತ್ತು ನಮಗೆ ಸಾಕ್ಷಿಯಾಗಿದೆ. ಹಾಗೆ ಬೀದಿಗಳ ಅಭಿವೃದ್ಧಿ ಕೂಡ ಆಗಬೇಕಾಗಿದೆ. ಸ್ವಲ್ಪ ಮಟ್ಟಿಗೆ 2 ಕಡೆ ಡ್ರೈನೇಜು ಮತ್ತು ಚರಂಡಿ ಆಗಬೇಕಾಗಿದೆ, ಡ್ರೈನೇಜು ಮತ್ತು ರಸ್ತೆ ಕೂಡ ಆಗಬೇಕಾಗಿದೆ. ಜೊತೆಗೆ ಉಪ್ಪಾರ ಬಡಾವಣೆಯಲ್ಲಿ ಕೂಡ ಅಲ್ಲೂ ರಸ್ತೆಗಳಾಗಬೇಕಾಗಿದೆ, ಚರಂಡಿ ಆಗಬೇಕಾಗಿದೆ. ಹೊಸ ಬಡಾವಣೆ ಅಲ್ಲೂ ಕೂಡ ಆಗಬೇಕಾಗಿದೆ. ಅದರಿಂದ ತಾವೆಲ್ಲರೂ ಕೂಡ ತಿಳಿಸ್ಕೊಟ್ಟಿದ್ದೀರಾ, ಅದನ್ನು ಕೂಡ ಹಂತವಾಗಿ ನಾವು ಮಾಡಿಕೊಡ್ತೇವೆ. ಜೊತೆಗೆ ವಿಶೇಷವಾಗಿ ಇಲ್ಲಿರುವಂತಹ ಒಂದು ಏನು ಬೈಪಾಸ್ ಮಾಡಿಕೊಡ್ಬೇಕು ಅಂತ ಸಾಕಷ್ಟು ದಿನಗಳ ಒಂದು ಬೇಡಿಕೆ ಇತ್ತು. ಅದನ್ನು ಕೂಡ ಈಗಾಗಲೇ DPR ತಯಾರಾಗಿದೆ. ಈಗಾಗಲೇ ಅದು ಕೂಡ ಜಾರಕಿಹೊಳಿ ಸಾಹೇಬ್ರ ಗಮನಕ್ಕಿದೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಹಂತವಾಗಿ ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಜೊತೆಗೆ ಸಮುದಾಯ ಭವನ ಹಿಂದೆಯಿಂದನೂ ಕೂಡ ನಮ್ಮ ಎಸ್ ಸಿ ಬಸವರಾಜರವರು ಅವರು ಕೂಡ ಇಲ್ಲಿ ಜಡ್ಪಿ ಮೆಂಬರ್ ಆಗಿದ್ದನ್ನು ಕೂಡ ಇಲ್ಲಿ ಕೇಳ್ತಾ ಇದ್ರು, ಒಂದು ಉತ್ತಮವಾದಂಥ ಸಮುದಾಯ ಭವನವನ್ನು ಇಲ್ಲಿ ಮಾಡಿಕೊಡ್ಬೇಕು ಅಂತ. ಜಾಗ ಈಗಾಗಲೇ ಹೇಳಿದ್ದಾರೆ, ಜಾಗ ಸ್ಟ್ಯಾಚ್ಯೂ ಹಿಂಭಾಗದ 1 ಎಕರೆ ಜಾಗ ಇದೆ ಅಂತ ಹೇಳ್ತಿದ್ದಾರೆ. ಅಸೆಸ್ಮೆಂಟ್ ಕೊಟ್ಟರೆ ಖಂಡಿತವಾಗಿಯೂ ಭವನಕ್ಕೂ ಕೂಡ ಹಂತವಾಗಿ ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇನ್ನು ಇಲ್ಲಿಗೆ ಒಂದು ಬ್ಯಾಂಕ್ ಬೇಕು ಅಂತ ಆಗಾಗೆಲ್ಲೂ ಕೂಡ ಕೇಳ್ತಾ ಇರ್ತೀರ, ನ್ಯಾಷನಲೈಸ್ ಬ್ಯಾಂಕ್ ಒಂದು ಬೇಕು ಅಂತ. ವಾಟೆಡ್ ಬ್ಯಾಂಕು ಕೇಳ್ತಿರಲ್ಲ, ಬ್ಯಾಂಕು ಬೇಕು ಅಂತ ಕೇಳ್ತೀರಾ. ಖಂಡಿತವಾಗಿಯೂ ಬ್ಯಾಂಕ್ ಅವ್ರ ಹತ್ರ ಕೂಡ ನಾನು ಮಾತನಾಡ್ತೀನಿ. ಜೊತೆಗೆ ವಾಟರ್ ಟ್ಯಾಂಕು ಏನಾಗಿದೆ ನಮ್ಮಲ್ಲಿ, ನಮ್ಮ ತಾಲೂಕು ಅಂತಂದ್ರೆ ಎಲ್ಲ ತಾಲೂಕುಗಳಲ್ಲೂ ವಾಟರ್ ಟ್ಯಾಂಕು ಸಂಪೂರ್ಣವಾಗಿ ದುರಸ್ತಿ ಆಗಬೇಕಾಗಿದೆ. ಈಗ ಅದನ್ನ ಕ್ಲೀನ್ ಮಾಡೋಕ್ಕೆ ಹತ್ಕೊಂಡೋಗಿ ಏಣಿನೇ ದುರಸ್ತಿ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಎಲ್ಲ ಕಡೆ ಇರೋ ಅಂಥದ್ದು. ಅದರಿಂದ ಈ ವಿಚಾರದ ಬಗ್ಗೆ ಕಳೆದ ಅಧಿವೇಶನದಲ್ಲಿ ನಾನು ಕೂಡ ಮಾತನಾಡಿದ್ದೆ. ಆಗ ಸಚಿವರಾಗಿದ್ದಂಥ ಪ್ರಿಯಾಂಕರ್ಗೆ ಸಾಹೇಬರು ನಮಗೆ 1 ಕೋಟಿ ಒಂದೊಂದು ಕ್ಷೇತ್ರಕ್ಕೂ ಕೊಟ್ಟಿದ್ರು ಆ ದುರಸ್ತಿ ಮಾಡ್ಕೊಳ್ಲಿಕ್ಕೆ. ಅದು ಸಾಲದು ಅನ್ನೋನು ಕೂಡ ನಾನು ಮಾತನಾಡಿದ್ದೆ. ಈಗ ಸಚಿವರಾಗಿರುವಂಥ ಖಂಡ್ರೆ ಸಾಹೇಬ್ರಿದ್ದಾರೆ, ಅವ್ರ ಹತ್ರ ಕೂಡ ಮಾತನಾಡಿ ಹೆಚ್ಚು ಅನುದಾನವನ್ನು ನಾವು ರಿಪೇರಿ ಮಾಡಲಿಕ್ಕೆ ಬಳಸ್ಕೊಬೇಕಾಗ್ತದೆ. ಕೆಲವೊಂದು ಕಡೆ ದುರಸ್ತಿ ಮಾಡಲಿಕ್ಕಾಗಿದ್ದಂಥ ಸ್ಥಿತಿಲಿದೆ, ಅದನ್ನು ಕೂಡ ಮರು ನಿರ್ಮಾಣ ಕೂಡ ಮಾಡೋಕ್ಕಾಗ್ತದೆ ಅಂತ. ಅದರಿಂದ ಈಗೆಲ್ಲ ಎಸ್ಟಿಮೇಟ್ ಕೂಡ ತಯಾರಾಗಿದೆ. ಖಂಡಿತವಾಗಿಯೂ ಗೌರವಾನ್ವಿತ ಸಚಿವರಾಗಿರುವಂಥ ಖಂಡ್ರೆ ಸಾಹೇಬ್ರ ಹತ್ರ ಮನವಿಯನ್ನು ಮಾಡಿ ಹೆಚ್ಚಿನ ಅನುದಾನವನ್ನು ತಂದು ಅದನ್ನು ಕೂಡ ಅಭಿವೃದ್ಧಿಪಡಿಸಲಿಕ್ಕೆ ಪ್ರಾಮಾಣಿಕವಾಗಿ ನಾನು ಪ್ರಯತ್ನವನ್ನು ಪಡ್ತೇನೆ. ಇನ್ನು ಈಗ ಮುಸಲ್ಮಾನರ ಬಡಾವಣೆ, ನಮ್ಮ ಸಿದ್ದಿಕ್ ಅವರು ಇಲ್ಲೇ ಇದ್ದಾರೆ, ಅವರು ಕೂಡ ಆಗಾಗ ಕೇಳ್ತಾರೆ. ಯಾಕಂದರೆ ಈ ಹಬ್ಬ ಹರಿದಿನದ ಟೈಮಲ್ಲಿ ಸಾಕಷ್ಟು ಜನ ಇಲ್ಲಿಗೆ ಬರ್ತಾರೆ ಸಿಟಿಲಿರೋರು. ಸುಂದರ